ಬ್ಯಾಕ್ನ ಇಲ್ಲಿ ಇಟ್ಕೊಂಡು ಮಾರ್ಕ್ ಮಾಡ್ಕೊಬೇಕು. ಬ್ಯಾಕ್ಗಿಂತ ಫ್ರಂಟ್ 1 ಇಂಚ್ ಎಕ್ಸ್ಟ್ರಾ ಇಡಬೇಕಿದು ಉಪ್ಪಟ್ಟಿ ಕಾಜಾಪಟ್ಟಿ ಹತ್ರ. ಇವರು 40 ಸೈಜ್ ಅಲ್ವಾ, 1 ಇಂಚ್ ಎಕ್ಸ್ಟ್ರಾ ಇಡಬೇಕು ಇವರಿಗೆ. ಫಸ್ಟ್ ಇಲ್ಲಿ 1 ಇಂಚ್ ಮಾರ್ಕ್ ಮಾಡಿಬಿಡಿ. ಈ ಥರ ಫ್ರಂಟ್ ಉಪ್ಪುಪಟ್ಟಿ ಕಾಜಾಪಟ್ಟಿ ಹತ್ರ 1 ಇಂಚ್ ಎಕ್ಸ್ಟ್ರಾ ಇಲ್ಲಿ ಈ ಥರ ಇದ್ರೆ 1 ಇಂಚ್. 32 38 ಆ ಥರ ಎಲ್ಲ ಇದ್ದರೆ ಹಾಫ್ ಇಂಚ್. ಹಾಂ ಇಲ್ಲ, ಇತ್ತು ಬೇರೆದು. ಇನ್ನು 1 ಇಂಚ್ ಈ ಥರ ಮಾರ್ಕ್ ಮಾಡಿಬಿಡಿ. ಇದನ್ನು ಮಾರ್ಕ್ ಬಿಟ್ಟು ಇಡಬೇಕು. ಇದನ್ನು ಮಾರ್ಕ್ ಬಿಟ್ಟು ಈ ಥರ ಇಟ್ಕೊಬೇಕು. ಇಟ್ಬಿಟ್ಟು ಇದೇನಿದೆ ಇದು ಬ್ಯಾಕು ಸೇಮು ಒಂದು ಮೆಜರ್ ಮಾಡ್ಕೊಬೇಕು ಈ ಥರ. ಅಷ್ಟೇ ಸಾಕು. ಇದು ಇಲ್ಲಿ ಇದು ಮಾರ್ಕ್ ಮಾಡಬಾರ್ದು. ಇದು ಫ್ರಂಟು ಬ್ಯಾಕು ಸಪ್ರೇಟ್ ಇರುತ್ತಲ್ಲ, ಇಷ್ಟು ಮಾಡಿಬಿಟ್ಟು ಇದನ್ನು ತೆಗೆದ್ಬಿಡ್ಬೇಕು ಬ್ಯಾಕು. ಅದನ್ನು ತೆಕ್ಕೊಂಡು ಆಮೇಲೆ ನಾವು ಇಲ್ಲಿ ಏನು ಮಾರ್ಕ್ ಮಾಡಿರ್ತೀವಿ ಇಲ್ಲೊಂದು ಸ್ಟ್ರೈಟ್ ಲೈನ್ ಹಾಕಿ ಮತ್ತೆ ಇವಾಗ ಇದು ನಿಮಗೆ ಇದು ಏನು ಅರ್ಥ ಆಗಿಲ್ಲ ಹೇಳಿ. ಫ್ರಂಟ್ ಚೆಸ್ಟ್ ನೋಡಿ, ಇವಾಗ ಬ್ಯಾಕಿಗೆ ಫಸ್ಟ್ ಬುಕ್ ತಗೊಂಡ್ವಿ, ಅದು ಅಪ್ಪರ್ ಚೆಸ್ಟ್ ಆಯಿತಾ. ಬ್ಯಾಕಿಗೆ ಇದು ತಗೊಬೇಕು. ಫ್ರಂಟ್ಗೆ ಇಲ್ಲಿ ಸೆಂಟ್ರ್ ಪಾಯಿಂಟು ಈ ಡಾಟ್ ಹಿಡ್ದಿರ್ತೀವಲ್ಲ ಎರಡನೇ ಹುಕ್ ಹತ್ರ, ಈ ಡಾಟು ಇಲ್ಲಿಂದ ಈ ಥರ ತಗೊಬೇಕು. ಇದು ಅಪ್ಪರ್ ಚೆಸ್ಟು, ಇದು ಫುಲ್ ಚೆಸ್ಟು ಸೆಂಟ್ರ್ ಪಾಯಿಂಟ್ ನೋಡಿ. ಈ ಥರ ಇಲ್ಲಿ ಈ ಥರ 2 ಹುಕ್ ಇರುತ್ತಲ್ಲ, ಈ 2 ಹುಕ್ಕನ್ನ ಹಿಂಗೆ ಇಟ್ಕೊಂಡು ಇಲ್ಲಿ ಏನು ಸ್ಟಿಚ್ ಇರುತ್ತೆ 10.5 ಇದೆ. 2 ಹಿಂಗೆ ಟೈಟಾಗಿ ಎಳ್ದಿಟ್ಕೊಬೇಕು. 10.5 ಇದೆ. ಬ್ಯಾಕು 10 ಇತ್ತು, ಹಾಫ್ ಇಂಚ್ ಎಕ್ಸ್ಟ್ರಾ ಇದೆ. ಇದು ಅವ್ರಿಗೇನು ಅಷ್ಟು ಚೆನ್ನಾಗಿರಲಿಲ್ಲ ಫಿಟ್ಟಿಂಗು. ಒಂಥರ 10.5 ಇಟ್ಟಿದ್ದಲ್ವಾ, 10 ಇತ್ತ. 10.5 ಇಟ್ಟಿತ್ತು. 42 ತಗೊಂಡ್ರಲ್ಲ ಸುತ್ತಳತೆ. 42 ಡಿವೈಡೆಡ್ ಬೈ ಇಲ್ಲಿ 4.2 ಬಂತಲ್ಲ, 10 ಮತ್ತೆ ಇಲ್ಲಿ 42 ಡಿವೈಡೆಡ್ ಬೈ 4. ಅದು ತಗೊಬೇಕು ಡಾಟ್ಗೆ. ಅವ್ರು ಫುಲ್ ಬ್ರೆಸ್ಟ್ ಮೆಜರ್ಮೆಂಟ್ ತಗೊಬೇಕು ಅದಕ್ಕೆ. ಆಯಿತಾ. ಈಗ ಇದನ್ನು ಮಾರ್ಕ್ ಮಾಡ್ಕೊಂಡ್ವಿ, ಇದನ್ನು ತೆಗೆದ್ಬಿಟ್ವಿ. ಇವಾಗ ಮಿಡಲ್ ಇದು ಬ್ರೆಸ್ಟ್ ಇದು ಮಿಡಲ್ ಬ್ರೆಸ್ಟ್ 10.5 ಇದೆ. ಇಲ್ಲಿ 10.5 ಇಡಬೇಕು. ಇದನ್ನು ಬಿಟ್ಟೇ ಇಡಬೇಕು. ಇದು 1 ಇಂಚಿಗೆ ಜಾಸ್ತಿ ಇದೆ ಅಲ್ವಾ ನೀವು ತಗೊಂಡಿರೋದು? ಇಲ್ಲ, 1 ಇಂಚ್ ಇದೆ. ಇಲ್ಲಿ 1 ಇಂಚ್ ಇದೆ, ಇಲ್ಲಿ ಕ್ರಾಸ್ ಆಗಿದೆ. ಬಟ್ಟೆ ಕ್ರಾಸ್ ಆಗಿದೆ. ಇವಾಗ ಇಲ್ಲಿ 10.5 ಇದನ್ನು ಬಿಟ್ಟು ತಗೊಬೇಕು. ಇದು ನಾವು ಬ್ಯಾಕ್ ಏನಿದೆ ಅದನ್ನೇ ಮಾರ್ಕ್ ಮಾಡಬಾರ್ದು. ಇಲ್ಲಿ ಫ್ರಂಟ್ಗೂ ಬ್ಯಾಕು ಡಿಫ್ರೆನ್ಸ್ ಇರುತ್ತೆ. ಕೆಲವ್ರಿಗೆ ಮಾತ್ರ ಒಂದೇ ಇರುತ್ತೆ ಚೆಸ್ಟ್ ಸಣ್ಣ ಇರೋರಿಗೆ. ಇವ್ರು ದಪ್ಪ ಇರೋರಿಗೆಲ್ಲ ಈ ಥರ ತಗೊಬೇಕು. ಇಲ್ಲಿ 2 ಇಂಚ್ ಎಕ್ಸ್ಟ್ರಾ. ಇವಾಗ ಇದು ಇಲ್ಲ ಆಯ್ತಲ್ವಾ. ಮತ್ತು ಇಲ್ಲಿ ಶೋಲ್ಡ್ರಿಗೆ 1 ಇಂಚ್ ಎಕ್ಸ್ಟ್ರಾ, ಹಾಫ್ ಇಂಚ್ ಎಕ್ಸ್ಟ್ರಾ ಒಂದು ಮಾರ್ಕ್ ಮಾಡಿಬಿಡಿ ಫಸ್ಟ್. ಇದು ಆಮೇಲೆ ಇಲ್ಲಿ ನೋಡಿ, ಇಲ್ಲಿ ನಾವು ಈ ಶೋಲ್ಡ್ರ್ ಇರುತ್ತಲ್ವ, ಈ ಶೋಲ್ಡ್ರಿಗೆ ಒಂದು ಕೈ ಇಡಬೇಕು. ಹಿಂಗೆ ಇಲ್ಲೊಂದು ಇಲ್ಲಿ ಕರೆಕ್ಟಾಗಿ ಅವ್ರದ್ದು ಡಾಟ್ ಪಾಯಿಂಟ್ ಎಷ್ಟಿರುತ್ತೆ ಈ ಥರ ಹಿಂಗೆ 2 ಹಿಂಗೆ ಟೈಟಾಗಿ ಎಳೆದಿಟ್ಕೊಬೇಕು. ಇಟ್ಕೊಂಡು ಇಲ್ಲಿ ಈ ಶೋಲ್ಡ್ರ್ ಇರುತ್ತಲ್ಲ, ಈ ಶೋಲ್ಡ್ರ್ ನಾವು ಅದಕ್ಕೆ ಇಲ್ಲಿ ಹಾಫ್ ಇಂಚ್ ಫಸ್ಟ್ ಎಕ್ಸ್ಟ್ರಾ ಮಾರ್ಕ್ ಮಾಡಬೇಕು. ಸ್ಟಿಚಿಂಗ್ ಅದು ಇದನ್ನು ಇಲ್ಲಿಂದ ನೋಡಿ ಈ ಥರ ಮಾರ್ಕ್ ಮಾಡಬೇಕು. ನಮಗೆ ಸೆಂಟ್ರ್ ತೊಗೊಳಕ್ಕೆ ಹೇಳ್ತಾ ಇದ್ದೆ, ಸೆಂಟ್ರಿಗೆ ತಗೊಬೇಕು. ಅದು ನಾವಿಲ್ಲಿ ಅಪೆಕ್ಸ್ ಪಾಯಿಂಟ್ ಮಾಡಿದಾಗ ಅಲ್ಲಿ ಬರುತ್ತೆ. ನಾನು ಮಾರ್ಕ್ ಮಾಡ್ತಾ ಇಲ್ಲ, ಹೇಳ್ತಾ ಇರೋದು ಎಲ್ಲಿಗೆ ಅಂತ. ಆಯಿತಾ. ಇದನ್ನ ಇಟ್ಕೊಳ್ಳೋದು ಅರ್ಥ ಆಯಿತಾ? ನೋಡಿ ಇಲ್ಲಿಗೆ ಒಂದು ಮಾರ್ಕ್ ಮಾಡಬೇಕು. ಇಲ್ಲಿ ಮಾರ್ಕ್ ಮಾಡಿ ಇದನ್ನು ತೆಗೆದ್ಬಿಟ್ಟು ಮತ್ತೆ ಇಲ್ಲಿ ಅಪೆಕ್ಸ್ ಪಾಯಿಂಟು ನಾವು ಎಲ್ಲಿಂದ ಎಲ್ಲಿಗೆ ಡಾಟ್ ಕೊಡಬೇಕು ಅನ್ನೋದನ್ನು ಇಲ್ಲಿ ಮಾರ್ಕ್ ಮಾಡಬೇಕು. ಇದು ಅಪೆಕ್ಸ್ ಪಾಯಿಂಟ್ ಅಂತೀವಿ. ಅಪೆಕ್ಸ್ ಇದನ್ನು ಅಪೆಕ್ಸ್ ಪಾಯಿಂಟ್ ಅಂತೀವಿ. ಇದು ಕಪ್ ಲೆಂತ್ ಅಂತೀವಿ.
ಕಪ್ ಲೆಂತ್ ಇದು ಅಪೆಕ್ಸ್. ಇದು ಫಸ್ಟು ಡಾಟ್ ಪಾಯಿಂಟ್ ನೋಡಿ. ಇವ್ರಿಗೆ 4.5 ಇದೆ. 4.5 ಇರಬಾರ್ದು ಇದು. ಅವ್ರದ್ದು 42 ಇದೆಯಲ್ವಾ, ಡಿವೈಡೆಡ್ ಬೈ 10 ಮಾಡಬೇಕು. ಅವಾಗ 4.2 ಬರುತ್ತೆ. ಆ 4.2 ಇಲ್ಲಿಡ್ಬೇಕು ನಾವು. ಹೆಂಗೆ ಡಿವೈಡೆಡ್ ಮಾಡಬೇಕು? ಚೆಸ್ಟು ಡಿವೈಡೆಡ್ ಬೈ 10. ಇವಾಗ ನಾವು ಇಲ್ಲಿ ಹಿಂದೆ ಏನು ಡಾಟ್ ತಗೊಂಡ್ವಿ ಅದೇ ಥರ ಇಲ್ಲಿ ಇದು ತಗೊಬೇಕು. 40 ಡಿವೈಡೆಡ್ ಬೈ 10. 4.2 ಡಿವೈಡೆಡ್ ಬೈ 10 ಮಾಡಿದಾಗ 4.2 ಬರುತ್ತೆ. ಆ 4.2 ಇಲ್ಲಿ ಇಕ್ಬೇಕು. ಅದಕ್ಕೆ ನಾವು ಈ ಲೈನ್ ಹಾಕಬೇಕು. ಈ ಚೆಸ್ಟ್ ಇದು ಫಸ್ಟ್ ಡಾಟ್ ಪಾಯಿಂಟ್ ಇದು ಅವ್ರದ್ದು ಡಾಟ್ ಎಷ್ಟಿದೆ ನೋಡ್ಬೇಕು. ಆಮೇಲೆ 3 ಇದೆ. ಇಲ್ಲಿ ಒಂದು ಇವ್ರದ್ದು ಎಷ್ಟು ಕಪ್ ಲೆಂತ್ ಇರುತ್ತೆ ಅಲ್ಲಿ ಒಂದು ಮಾರ್ಕ್ ಮಾಡಿರಬೇಕು. ಇದು ಕಪ್ ಲೆಂತು, ಇದು ಅಪೆಕ್ಸ್ ಪಾಯಿಂಟ್. ಇದು ಅಪೆಕ್ಸ್ ಪಾಯಿಂಟು, ಇದು ಕಪ್ ಲೆಂತು. ಮತ್ತು ಇವಾಗ ನಾವು ವೇಸ್ಟ್ ಎಷ್ಟಿಟ್ವಿ ಇದರಲ್ಲಿ ಬ್ಯಾಕು 9 ಡಿವೈಡೆಡ್ ಬೈ 36. ನಾವು ಇದನ್ನ ಹೆಂಗೆ ಇಲ್ಲಿ ಡಾಟ್ ಹಿಡಿಯೋದು ಅಂತ ಅಂದರೆ, ಇವಾಗ ಈ 9ನ ಇಲ್ಲಿ ಇಡಬೇಕು ನಾವು. ಈ 9 ಇದೆಯಾ, ಈ 9 ಒಂದು ಸ್ವಲ್ಪ ಹಿಂಗೆ ಮಾರ್ಕ್ ಮಾಡ್ಕೊಬೇಕು ನಮಗೆ ಗೊತ್ತಾಗೋ ಥರ. ಮತ್ತು ಇಲ್ಲಿ ಏನಿದೆ ಇಷ್ಟು 9 ಅದರಿಂದ ಇನ್ನು ಈ ಕಡೆ ಇಲ್ಲಿ ಏನು ಸ್ಟಿಚ್ 1/2 ಇಂಚ್ ಹೋಗುತ್ತೆ. ಇದು ಬಿಟ್ಟು ಇನ್ನು 2 ಇಂಚ್ ಇದೆಯಲ್ಲ, ಈ 2ನ ಇಲ್ಲಿಡಬೇಕು. ಇಲ್ಲೊಂದು ಇಂಚು, ಇಲ್ಲೊಂದು ಇಂಚು, ಆಯಿತಾ? ಇದು ಡಾಟ್ ಎಲ್ಲರಿಗೂ ಅಷ್ಟೇ. ಅವ್ರದ್ದು ವೇಸ್ಟ್ ಎಷ್ಟಿರುತ್ತೆ ಆ ವೇಸ್ಟನ್ನ ತೆಗೆದುಬಿಟ್ಟು ಆ ವೇಸ್ಟ್ಗಿಂತ ಮಿಕ್ಕಿದ್ದನ್ನ ಇಲ್ಲಿ ಡಾಟ್ ಕೊಡಬೇಕು. ಆವಾಗ ಈ ಕಪ್ ಲೆಂತ್ ಕರೆಕ್ಟಾಗಿ ಕೊಡುತ್ತೆ. ವೇಸ್ಟ್ ಅಂದರೆ ಇಲ್ಲಿ ವೇಸ್ಟ್. ಇವಾಗ ಇದಕ್ಕೆ ಪಾಯಿಂಟ್ ಸೇರಿಸ್ಬೇಕು ಇಲ್ಲಿ ಲೈನ್ ಕರೆಕ್ಟಾಗಿ. ಇದು ಫಸ್ಟ್ ಡಾಟ್ ಇದೆ. ಮತ್ತು ಇದು ನೋಡಬೇಕು ಇಲ್ಲಿ ಇದು ಎಷ್ಟಿದೆ. ಇಲ್ಲಂತೂ 3.2 ಇಲ್ಲೂ ಅಷ್ಟೇ ಇದೆ. ಇಲ್ಲಿಗೆ ಒಂದು ಮಾರ್ಕ್ ಮಾಡ್ಕೊಬೇಕು. ಇದು ಶೇಪ್ ಕೊಡುವಾಗ ಇದು ಕೊಡಬೇಕು. ಇಲ್ಲಿ 1/2 ಇಂಚು ಸ್ಟಿಚ್ಚಿಗೆ ಬಿಡಬೇಕು. 1/2 ಇಂಚು ಇಲ್ಲಿ ಇವರು ಬೆಲ್ಟು ಇಲ್ಲಿ ಚಿಕ್ಕದು ಇಲ್ಲಿ ದೊಡ್ಡದು ಮಾಡಿದಾರಲ್ಲ, ನಾವೇನು ಬೇಡ ನಮ್ಮ ಥರ ಮಾಡೋಣ. ಇಲ್ಲಿ ಇಷ್ಟಕ್ಕೆ ಕೊಡೋಣ. ಇದನ್ನು ಇಲ್ಲಿ ಮತ್ತು ಇದು ನೆಕ್ ನೋಡ್ಬೇಕು. ಫ್ರಂಟ್ ಡೀಪ್ ನೆಕ್ ಅವ್ರದ್ದು ಹಿಂಗೆ ಹಾಕಿ ಈ ಥರ ಇಟ್ಟು ಇಲ್ಲಿಂದ ಇದು ಕ್ರಾಸ್ ತಗೊಬೇಕು. 8 ಇದೆ. ಇಲ್ಲಿ 2 ಬಿಟ್ಟಿದ್ದೀವಿ ಅಲ್ವಾ ಬ್ಯಾಕು. ನೆಕ್ ಬಿಡ್ತಿದ್ದು ಇದು 8. ಇಲ್ಲಿಂದ ಹಿಂಗೆ ಕ್ರಾಸ್ ಕೊಡಬೇಕು. ಸೇಮ್ ಬ್ಯಾಕ್ ಹೆಂಗೆ ಕೊಟ್ವಿ ಹಂಗೆ ಇಲ್ಲೊಂದು ಮಾರ್ಕಿಂಗ್ ಲೈನ್ ಹಾಕಬೇಕು. ಇಲ್ಲಿ ನಾವು ಬ್ರಾಡು 3 ಇಡಬೇಕು. ಫ್ರಂಟು ಚೆನ್ನಾಗಿ ಕೂತ್ಕೊಳ್ಳುತ್ತೆ. 3 ಅಂದರೆ ಸ್ವಲ್ಪ ಬ್ರಾಡ್ ಇದ್ದಷ್ಟು ಚೆನ್ನಾಗಿ ಕೂತ್ಕೊಳ್ಳುತ್ತೆ ಬ್ಲೌಸ್. ಇಲ್ಲಿ 2 ಇದೆಯಲ್ಲ, ಇಲ್ಲಿ 3 ಇದೆಯಲ್ಲ, ಹಿಂಗೆ ಕ್ರಾಸಿಗೆ ಮಾರ್ಕ್ ಮಾಡಬೇಕು. ಈ ಥರ. ಇವಾಗ ಇದು ವರ್ಕ್ ಇರೋದ್ರಿಂದ ನಾನು ಫ್ರಂಟಲ್ಲಿ ಕಟ್ ಮಾಡ್ತಾ ಇಲ್ಲ, ಹಿಂಗೆ ಬಿಟ್ಟಿರ್ತೀನಿ. ಈ ಥರ ಇಲ್ಲಿನೇ ಕ್ರಾಸ್ ಕೊಟ್ಕೊಬೇಕು. ಇಲ್ಲಿಗೆ ಬರಬಾರ್ದು. ಇಲ್ಲಿಗೆ ಬಂದರೆ ಬ್ರಾಡ್ ಜಾಸ್ತಿ ಆಗುತ್ತೆ. ಅಂದರೆ ವರ್ಕ್ ಹಾಕಿರ್ತೀವಲ್ಲ ಅದು ಹಂಗೆ ಬರುತ್ತೆ. ಇದು ಅರ್ಥ ಆಯ್ತಾ? ಇಲ್ಲಿಗೆ ಎಷ್ಟು ಕೊಡಬೇಕು? 1 ಇಂಚ್ ಒಂದು ಕೊಡಬೇಕು. ಇದು ವರ್ಕ್ ಬ್ಲೌಸ್ ಅಲ್ವಾ, ಕಟ್ ಮಾಡಲ್ಲ ನಾನು, ಹಂಗೆ ಬಿಟ್ಟಿರ್ತೀನಿ. ವರ್ಕ್ ಎಷ್ಟಿರುತ್ತೋ ಅಷ್ಟು ಕಟ್ ಮಾಡೋದು, ಸ್ಟಿಚ್ ಮಾಡಿ ಕಟ್ ಮಾಡೋದು. ಮತ್ತು ಆಮೇಲೆ ಇದು ಫ್ರಂಟ್ ಇರುತ್ತಲ್ಲ, ಇದು ನೋಡಿ ಇಲ್ಲಿ ಸ್ಟಿಚ್ಚಿಗೆ ಬಿಡಬೇಕು. 1/2 ಇಂಚು ಸ್ಟಿಚ್ಚಿಗೆ ಬಿಟ್ಟು ಇಲ್ಲಿ ಫ್ರಂಟಿಗೆ ಡಾಟಿಗೆ ಬಿಟ್ಟು ಇಲ್ಲಿ ಸ್ಟಿಚ್ಚಿಗೆ ಬಿಡಬೇಕು. ಇಲ್ಲಿ ಬಿಟ್ಬಿಟ್ಟು ಅಲ್ಲಿ 1 ಇಂಚ್ ಎಕ್ಸ್ಟ್ರಾ ಬಿಡಬೇಕು. ಇಲ್ಲಿ ಬ್ಯಾಕು ಎಷ್ಟಿದೆ
4 ಇದೆ, ನಾವು 5 ಇಡ್ತಿದ್ದೀನಿ ಸ್ಟಿಚಿಗೆ ಬಿಟ್ಟು. ಇಲ್ಲಿಂದ ಇಲ್ಲಿಗೆ ಜಾಯಿಂಟ್ ಮಾಡಬೇಕು ಈ ಲೈನು ಕ್ರಾಸ್ ಶೇಪ್. ಇದು ಫಸ್ಟ್ ಡಾಟು. ಇವಾಗ ಈ ಎರಡರ ಮಧ್ಯ ಒಂದು ಡಾಟ್ ಇಡಬೇಕು ಸೆಂಟ್ರ್, ಇಲ್ಲಿ ಒಂದು. ಮತ್ತು ಇದು ಎಲ್ಲದಕ್ಕೂ 2 ಇಂಚ್ ಗ್ಯಾಪ್ ಇರಬೇಕು. ಇದು ಇಲ್ಲಿ ಮತ್ತು ಈ ಡಾಟ್ ಹಿಡಿಯೋದು ಗೊತ್ತಾಯ್ತಾ? ಈ ಎರಡು ಸೆಂಟ್ರ್ ಪಾಯಿಂಟು ಡಾಟ್, ಇದು ಅರ್ಥ ಆಯ್ತಲ್ವಾ? ಮತ್ತು ಈ ಡಾಟ್ ಹೆಂಗೆ ಹಿಡಿಬೇಕಂದ್ರೆ ಇಲ್ಲಿದೆಯಲ್ಲ ಈ ಲೈನು, ಇಲ್ಲಿಂದ ಇಲ್ಲಿಗೆ ಸ್ಕೇಲ್ ಇಡಬೇಕು. ಇಲ್ಲಿ ಇಲ್ಲಿಂದ ಇಲ್ಲಿಗೆ ಈ 2 ಇಂಚ್ ಮಾರ್ಕ್ ಮಾಡಿರ್ತೀವಲ್ಲ, ಈ ಲೈನು ಇದು ಹಿಂಗೆ ಒಂದೇ ಇರಬೇಕು ಕ್ರಾಸ್. ಆಯ್ತಾ? ನನಗೆ ಸ್ವಲ್ಪ ಇಲ್ಲ, ಇವತ್ತೇ ಅಲ್ವಾ ಅವ್ರು ಅದೇನೆ ನಾವು ಅದನ್ನ ಚೂರು ಅದನ್ನ ಆದ್ರೂ ನಮಗೆ ಗೊತ್ತಾಗ್ತಿಲ್ಲ ಅವ್ರು ನೋಡ್ತಾ ಗೊತ್ತಾಯ್ತಲ್ವಾ? ಇಲ್ಲಿಂದ ಇಲ್ಲಿ, ಇಲ್ಲಿಂದ ಇಲ್ಲಿ 2 ಇರಬೇಕು. ಇದು ಇದು ಬರೀ 3 ಬರುತ್ತೆ. ಬೇಕಂದ್ರೆ 4 ಇಟ್ಕೊಬೋದು. ಅದೇ ಇಲ್ಲೂ ಒಂದು ಇಡ್ತಾರೆ. ದಪ್ಪ ಇರೋರು ಇಡಬೇಕು. ಹೆವಿ ಸೈಜು 45 ಆ ಥರ ಇಲ್ಲಿ ಇಟ್ಟರೆ ಅವಾಗ ಅವ್ರಿಗೆ ಕರೆಕ್ಟಾಗಿ ಕೂರುತ್ತೆ. ಬೇಕಂದರೆ ಇದು ಇಡ್ಬೋದು, ಆಪ್ಷನ್. ನಾವೆಲ್ಲ 3ನೇ ಇಡೋದು, 3ನೇ ಇಟ್ಟರೆ ಚೆನ್ನಾಗಿರೋದು. ಇದೇನು ಬೇಡ. ಬೇಕಂದರೆ ಬ್ಯಾಕೋಗಿಂತ ಫ್ರಂಟ್ ಉದ್ದ ಇದ್ದಾಗ ಮಾತ್ರ ಇದನ್ನು ಇಡ್ಬೋದು, ಇಡಲೇಬೇಕಂತ ಇಲ್ಲ. ಆಪ್ಷನ್ ಬೇಕಂದ್ರೆ ಇಟ್ಕೊಬೋದು, ಬೇಡ ಅಂದರೆ ಬಿಡ್ಬೋದು. ಇದೇನಾದ್ರು ಫ್ರಂಟ್ ಏನೋ ಸ್ವಲ್ಪ ಲೆಂತ್ ಬಂದರೆ ಅವಾಗ ಇಡಬೇಕು. ಇಲ್ಲ ಬೇಕು 4 ಡಾಟ್ ಅನ್ನೋರು ಇಟ್ಕೊಂತಾರೆ, ಅದು ಬೇಕಂತ ಏನಿಲ್ಲ, ಆಪ್ಷನ್ ಇಲ್ಲ. ಇದಂತೂ 3 ಕಂಪಲ್ಸರಿ ಇಡಬೇಕು. ಇದು 1 ಇಂಚ. ಅವ್ರ ಚೆಸ್ಟ್ ಎಷ್ಟಿರುತ್ತೆ ಅವ್ರ ವೇಸ್ಟು ಮಿಕ್ಕಿದ್ದು ಇಲ್ಲಿ ಇಡಬೇಕು. ಅರ್ಥ ಆಯ್ತಲ್ಲ? ನೋಡಿ, ಇವಾಗ ಇಲ್ಲಿ ಫ್ರಂಟ್ ಕಟ್ ಮಾಡಿರ್ತೀವಲ್ವಾ, ಇನ್ನು ಎಷ್ಟು ಇರುತ್ತೆ ಇದು ಅಷ್ಟು ಕ್ರಾಸ್ ಬೆಲ್ಟ್ ಕಟ್ ಮಾಡ್ಕೊಬೇಕು. 2.5 ಇದೆಯಲ್ಲ, ನಾವು ಒಂದು 3.5 ಇಡಬೇಕು. 1 ಇಂಚ್ ಎಕ್ಸ್ಟ್ರಾ ಕ್ರಾಸ್ ಬೆಲ್ಟ್ ಕಟ್ ಮಾಡಬೇಕು. ಕಟ್ ಮಾಡಲಾ? ಅರ್ಥ ಆಯ್ತಾ? ಇನ್ನೇನೋ ಡೌಟ್ ಇದ್ರೆ ಕೇಳಿ. ಇದು ಏನೋ ನಿಮ್ಮ ಫ್ರೆಂಡ್ ಅರ್ಥ ಆಗಿಲ್ಲ ಅಂದ್ರಲ್ಲ, ಇಲ್ಲಿ ಶೇಪ್ ತೆಗ್ದಿಲ್ಲ ಅಲ್ಲ, ಅದು ಕಟ್ ಮಾಡೋ ತೆಗಿತೀನಿ, ನಿಮ್ಗೆ ಹೇಳ್ಬೇಕಲ್ವಾ? ನೋಡಿ, ಇಲ್ಲಿ 1/2 ಇಂಚ್ ತೆಗಿಬೇಕು. ಈ ಟೇಪಲ್ಲಿ ಹಿಂಗೆ ಮಾರ್ಕ್ ಮಾಡ್ಕೊಳ್ಳಿ. ಹಿಂಗೆ